ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಮಸಾಲೆ ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಮಸಾಲೆ ದೋಸೆಗೆ ಬೇಕಾಗಿರೋ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಂಪು ಮೆಣಸಿಕಾಯಿನ ಬಿಸಿನೀರಲ್ಲಿ ಒಂದು 10 ನಿಮಿಷ ಕುದಿಸ್ಕೊಂಡ್ಬಿಟ್ಟು ತಕ್ಕೊಳ್ಳಿ. ಸೊ ಈ ಥರ ಅದು ಕೆಂಪು ಮೆಣಸಿಕಾಯಿ ನೆಂದಿರುತ್ತೆ, ಓಕೆನಾ. ಈ ಒಂದು ಮೆಣಸಿಕಾಯಿಂದ ನೀವು ಚಟ್ನಿನ ರೆಡಿ ಮಾಡ್ಕೋಬೋದು. ಹಸಿಮೆಣಸಿಕಾಯಿ ಇಲ್ಲ ಅಂದರೆ ಕೆಂಪು ಮೆಣಸಿಕಾಯಿ ಅಂದರೆ ಇನ್ನೂ ಹಸಿಯಾಗಿರೋ ಕೆಂಪು ಮೆಣಸಿಕಾಯಿ ಇಲ್ಲ ಅಂದರೆ ನೀವು ಒಣ ಮೆಣಸಿಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕೆಂಪು ಮೆಣಸಿಕಾಯಿ ಮತ್ತು ಉಳ್ಳಿಗಡ್ಡಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಅದಾದಮೇಲೆ ಒಂದು ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ನಾನು ಸ್ವಲ್ಪ ಕೊತ್ತಂಬರಿನ ಹಾಕಿ ಉಪ್ಪನ್ನ ಹಾಕಿಬಿಟ್ಟು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಸೊ ಇದು ಸಣ್ಣಾಗಿ ಪೇಸ್ಟ್ ಆಗಬೇಕು. ಸೊ ನೋಡಿ ಈ ಥರ ಆಗಬೇಕು. ಇದನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡ್ರೂ ಪರವಾಗಿಲ್ಲ, ಅನ್ನದಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ, ನೀವು ಯೂಸ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಿದ್ರೆ ನೀವು ಕೊತ್ತಂಬರಿನ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಅಂದರೆ ತುಂಬ ದಿನ ಬಾಳಿಕೆ ಬರುತ್ತೆ. ನಾನಿಲ್ಲಿ ಕೊಬ್ಬರಿ ಚಟ್ನಿ ಮಾಡೋಕ್ಕೆ ಕೊಬ್ಬರಿ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು, ಅದಾದಮೇಲೆ ಸ್ವಲ್ಪ ಸಕ್ಕರೆ, ಕೆಲವೊಬ್ಬರು ಸಕ್ಕರೆ ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಯೂಸ್ ಮಾಡೋದಿಲ್ಲ, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಹಸಿಮೆಣಸಿಕಾಯಿ, ಸ್ವಲ್ಪ ಲಿಂಬೆ ರಸನ ಹಿಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು, ಓಕೆನಾ. ಇದರಲ್ಲಿನೂ ಅಷ್ಟೇ ಕೊತ್ತಂಬರಿನೇ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ, ಇನ್ನು ಪುದೀನ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ, ಓಕೆನಾ. ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಉದ್ದಿನಬೇಳೆ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸಾಸಿವೆನ, ಅರಿಶಿನ ಪುಡಿನ ಹಾಕಿಬಿಟ್ಟು ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ ಚಟ್ನಿಗೋಸ್ಕರ. ಸೊ ನೀವು ಗಟ್ಟಿ ಚಟ್ನಿ ಬೇಕಂದರೆ ಒಗ್ಗರಣೆ ಅವಶ್ಯಕತೆ ಇರೋಲ್ಲ. ಸೊ ನಿಮ್ಗೆ ಏನಾದರೂ ತೆಳುವಾಗಿ ಬೇಕಂದರೆ ಒಗ್ಗರಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಈ ಥರ ಆಗಿದೆ. ಇವಾಗ ನಾನು ಇದೇನು ಒಗ್ಗರಣೆ ಹಾಕ್ಕೊಂಡಿದ್ದೀನಲ್ವ, ಇದು ತಣ್ಣಗಾದಮೇಲೆ ನಾನಿಲ್ಲಿ ಚಟ್ನಿನ ಡೈರೆಕ್ಟಾಗಿ ಅದಕ್ಕೆ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ನೀರು ಮಿಕ್ಸ್ ಮಾಡಿ ಹಾಕ್ತಾರೆ, ಸೊ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನಾನು ಹಾಕಿ ಇದನ್ನೆಲ್ಲ ಕೈಯಾಡಿಸ್ಬಿಟ್ಟು ಅದಾದಮೇಲೆ ನಾನು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ತೀನಿ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಕೆಲವೊಬ್ಬರು ಹುರ್ಗಡ್ಲೆ, ಈ ಪುಟಾಣಿ ಇದೆಲ್ಲನೂ ಕೂಡ ಹಾಕ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಕೊಬ್ಬರಿ ಜಾಸ್ತಿ ಇರೋದರಿಂದ ಅದಕ್ಕೋಸ್ಕರ ಕೊಬ್ಬರಿಯಿಂದನೇ ಫುಲ್ ಕೊಬ್ಬರಿಯಿಂದನೇ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ನಾನು ಸ್ವಲ್ಪ ಕೊತ್ತಂಬರಿನ ಹಾಕಿದ್ದೀನಿ. ಇಲ್ಲಿ ಪಲ್ಯಗಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಉದ್ದಿನಬೇಳೆನ ಹಾಕಿ ಹಸಿಮೆಣಸಿಕಾಯಿ, ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಆಲೂಗಡ್ಡೆ ಪಲ್ಯಕ್ಕೆ ಈ ಥರ ಇದ್ರೇ ಚೆನ್ನಾಗಿರುತ್ತೆ. ಸೊ ಮಸಾಲೆ ದೋಸೆ ಆದಮೇಲೆ ಆಲೂಗಡ್ಡೆ ಪಲ್ಯ ಇರಲೇಬೇಕಲ್ವಾ. ಸೊ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ರೆಡ್ ಬ್ರೌನಿಶ್ ಅಲ್ಲಿ ಬರಬೇಕು. ಸೊ ಆವಾಗ ಟೇಸ್ಟ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವಾಗ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಒಂದು 5-6 ಆಲೂಗಡ್ಡೆನ ತೊಗೊಂಡಿದ್ದೆ. ಸೊ 5 to 6 ಆಲೂಗಡ್ಡೆನ ತೊಗೊಂಡಿದ್ದೆ. ಸೊ ನಾನು ಇಷ್ಟು ಬಾಜಿನ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿರುತ್ತೆ. ಮೇಯ್ನಾಗಿ ಏನು ಮಾಡಬೇಕು ಅಂದರೆ ಕೆಲವೊಬ್ಬರಿಗೆ ದಪ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಇನ್ನೊಬ್ಬರಿಗೆ ಫುಲ್ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಮಸಾಲೆ ದೋಸೆ ಮಾಡ್ತಾ ಇರೋದ್ರಿಂದ ಸ್ಮ್ಯಾಶ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಇವಾಗ ಸ್ವಲ್ಪ ಸಕ್ಕರೆ, ಸ್ವಲ್ಪ ಕೊತ್ತಂಬರಿನ ಹಾಕಿ ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ. ಸೊ ಸಕ್ಕರೆ, ಲಿಂಬೆಹಣ್ಣು, ಸಾಲ್ಟು, ಸೊ ಇದನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಪಲ್ಯ ಇನ್ನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಓಕೆನಾ. ಇವಾಗ ನಾನು ನಾನ್ ಸ್ಟಿಕ್ ತವಾನ ಯೂಸ್ ಮಾಡ್ತಾಯಿದ್ದೀನಿ. ಸೊ ದೋಸೆ ಹಾಕ್ತಾಯಿದ್ದೀನಿ. ಈ ಮಸಾಲೆ ದೋಸೆಗೆ ಏನು ಮಾಡಬೇಕಂದ್ರೆ ತೆಳುವಾಗಿ ನಾವು ದೋಸೆನ ಹಾಕ್ಕೋಬೇಕು, ಓಕೆನಾ. ತೆಳುವಾಗಿ ಹಾಕ್ಕೊಂಡ್ರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ದಪ್ಪ ಹಾಕಿದರೆ ಅದು ಮಸಾಲೆ ದೋಸೆಗೆ ಬರೋದಿಲ್ಲ. ಸೊ ನಾನಿಲ್ಲಿ ತೆಳುವಾಗಿ ಈ ಥರ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಏನು ಮಸಾಲೆ ದೋಸೆ ಚಟ್ನಿ ರೆಡಿ ಮಾಡ್ಕೊಂಡಿದ್ದೆ, ಸೊ ಆ ಒಂದು ಚಟ್ನಿನ ಹಚ್ತಾಯಿದ್ದೀನಿ. ನಿಮಗೆ ಚಟ್ನಿ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಚ್ಬೋದು, ಕಡಿಮೆ ಬೇಕಂದರೆ ಕಡಿಮೆ ಕೂಡ ಹಚ್ಬೋದು. ಮತ್ತು ಮೆಣಸಿಕಾಯಿ ಖಾರ ಇದೇನೋ ಇಲ್ವೋ ಅಂತ ಬಿಟ್ಟು ಚೆಕ್ ಮಾಡಿ ಯಾಕಂದರೆ ಖಾರ ಇನ್ ಕೇಸ್ ಏನಾದರೂ ಸಿಕ್ಕಾಪಟ್ಟೆ ಖಾರ ಇತ್ತು ಅಂದರೆ ಪಲ್ಯ, ಚಟ್ನಿ ಮತ್ತು ಈ ಒಂದು ಮಸಾಲೆ ದೋಸೆ ಚಟ್ನಿ ತುಂಬ ಖಾರ ಆಗಿಬಿಡುತ್ತೆ. ಸೊ ನಿಮ್ಮ ಒಂದು ಮೆಣಸಿಕಾಯಿ ಖಾರ ನೋಡಿಬಿಟ್ಟು ಇದು ಮಾಡಿ. ನಾನಿಲ್ಲಿ ಮೇಲ್ಗಡೆ ಬೆಣ್ಣೆದು ಕ್ಯೂಬ್ ತೊಗೊಂಡ್ಬಿಟ್ಟು ಈ ಥರ ಒಂದು ಬೆಣ್ಣೆ ಸವರ್ತಾಯಿದ್ದೀನಿ. ಸೊ ಬೆಣ್ಣೆ ಹಚ್ಚಿಬಿಟ್ರೆ ಆವಾಗ ಲೋ ಫ್ಲೇಮಲ್ಲಿ ಟು ಹೈ ಫ್ಲೇಮ್ ಇಡಬೇಕು. ಸೊ ಫಸ್ಟಿಗೆ ನೀವು ಲೋ ಫ್ಲೇಮಲ್ಲೇ ಇಡಿ, ಆವಾಗ ಏನಾಗುತ್ತೆ, ದೋಸೆ ಏನಾಗುತ್ತೆ, ಕ್ರಿಸ್ಪಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟರೆ ಇದೇನು ತುದಿ ಇರುತ್ತಲ್ವ ಅದೆಲ್ಲನೂ ಕೂಡ ಬೆಂದ್ಕೊಳ್ತೀನಿ. ನೀವು ಫುಲ್ ಲೋ ಫ್ಲೇಮಲ್ಲೇ ಇಟ್ಬಿಟ್ರೆ ಮಧ್ಯ ಮಾತ್ರ ಬೇಯುತ್ತೆ, ಸುತ್ತ ಏನಿರುತ್ತೆ ಅದೇನು ದೋಸೆ ಬೇಯೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹೈ ಫ್ಲೇಮಲ್ಲಿ. ನನಗೆ ತುಂಬ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಹೈ ಫ್ಲೇಮಲ್ಲಿಟ್ಟೆ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಈ ಥರ ರೆಡ್ಡಿಶ್ ಆಗಿ ಬಂದಿದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ.